ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಇಂಗ್ಲಿಷ್ ಪದ್ಯ ದ ಫ್ಲೈ ಇದನ್ನು ನೋಡೋಣ. ಫ್ಲೈ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೊಣ. ದೇರ್ ಈಸ್ ಎ ಫ್ಲೈ ಇನ್ಸೈಡ್ ಮೈ ಬೆಡ್ರೂಮ್. ಕವಿ ಹೇಳ್ತಾನೆ, ಒಂದು ನೊಣ ನನ್ನ ಮಲಗುವ ಕೋಣೆಯಲ್ಲಿ ಇದೆ ಅಂತ. ಇಟ್ ಈಸ್ ಡ್ರೈವಿಂಗ್ ಮೀ ಇನ್ಸೇನ್. ಇಟ್ ಈಸ್ ಡ್ರೈವಿಂಗ್ ಮೀ. ಇದು ನನ್ನನ್ನು ಹುಚ್ಚನನ್ನಾಗಿ ಮಾಡ್ತಾ ಇದೆ, ನನ್ನನ್ನು ತುಂಬ ಗೊಂದಲಕ್ಕೆ ಕೆಡವುತ್ತಾ ಇದೆ, ಹುಚ್ಚನನ್ನಾಗಿ ಮಾಡ್ತಾ ಇದೆ ಅಂತ. ಅಂದರೆ ಆ ನೊಣ ಆ ಕವಿಗೆ ಅಷ್ಟು ಕಾಡಿಸ್ತಾ ಇದೆ ಅಂತ. ಇಟ್ ಈಸ್ ಬಜ್ಜಿಂಗ್ ರೌಂಡ್ ಮೈ ವಾರ್ಡ್ರೋಬ್. ಇಟ್ ಈಸ್ ಬಜ್ಜಿಂಗ್ ಅಂದರೆ ಗುಯ್ ಅಂತ ನೊಣ ಸುತ್ತಾ ಇರ್ತದೆ. ಅದು ಅವರ ಕವಿಯ ವಾರ್ಡ್ರೋಬ್ ಸುತ್ತಾ ಇದೆ. ನಿಮಗೆ ಗೊತ್ತಿರಬೇಕು, ವಾರ್ಡ್ರೋಬ್ ಅಂದರೆ ಕಬರ್ಡ್ನಲ್ಲಿ ಹ್ಯಾಂಗರ್ ಹಾಕಿ ಅರಿವೆಗಳನ್ನು ನೇತಾಕ್ತೀವಿ, ಅದಕ್ಕೆ ವಾರ್ಡ್ರೋಬ್ ಅಂತ ಅಂತೀವಿ. ಇಟ್ ಈಸ್ ಆನ್ ದ ವಿಂಡೋ ಪೇನ್. ಅದು ಆ ಕಿಟಕಿಗೆ ಏನು ಗ್ಲಾಸನ್ನು ಜೋಡಿಸಿರ್ತೇವಲ್ಲ, ಆ ಸಿಂಗಲ್ ಪೀಸ್ಗೆ ವಿಂಡೋಸ್ ಪೇನ್ ಅಂತಂತಾರೆ. ಆ ವಿಂಡೋ ಪೇನ್ ಮೇಲೆ ಕೂಡ ಕುಳಿತಾ ಇದೆ. ಒಮ್ಮೆ ವಿಂಡೋ ಪೇನ್ ಮೇಲೆ ಕುಂಡಿರ್ತದೆ, ಮತ್ತೊಮ್ಮೆ ವಾರ್ಡ್ರೋಬ್ನಲ್ಲಿ ಸುತ್ತದೆ. ಹೀಗೆ ಮಲಗುವ ಕೋಣೆಯಲ್ಲಿ ಕವಿಯನ್ನು ಒಂದು ಅಶಾಂತ ಸ್ಥಿತಿಗೆ, ಅವನನ್ನು ಹುಚ್ಚನ ಥರ ಮಾಡ್ತಾ ಇದೆ. ಅದು ಯಾವುದು? ನೊಣ. ಇಟ್ ಈಸ್ ಫ್ಲೈಯಿಂಗ್ ರೌಂಡ್ ದ ಲ್ಯಾಂಪ್ ಶೇಡ್. ಅದು ಆ ದೀಪದ ನೆರಳಿನಲ್ಲಿ ಹಾರಾಡ್ತಾ ಇದೆ. ಲ್ಯಾಂಪ್ ಶೇಡ್ ಆ ದೀಪದ ನೆರಳಿನಲ್ಲಿ ಹಾರಾಡ್ತಾ ಇದೆ. ಇಟ್ ಈಸ್ ಕಮಿಂಗ್ ವೆರಿ ಕ್ಲೋಸ್. ಅತ್ಯಂತ ಸಮೀಪ ಬರ್ತಾ ಇದೆ ಅದು. ಇಟ್ ಈಸ್ ಲ್ಯಾಂಡಿಂಗ್ ಆನ್ ಮೈ ಪಿಲ್ಲೋ. ಅದು ಕವಿಯ ತಲೆದಿಂಬಿನ ಮೇಲೆ ಕುಳಿತಿದೆ. ಇಟ್ ಈಸ್ ವಾಕಿಂಗ್ ಆನ್ ಮೈ ನೋಸ್. ಅವನ ಮೂಗಿನ ಮೇಲೆ ಕೂಡ ಕುಳಿತುಕೊಳ್ತಾ ಇದೆ. ಇಟ್ ಈಸ್ ಲುಕಿಂಗ್ ಇನ್ ಮೈ ಐ ಬಾಲ್. ಅದು ಕವಿಗೆ ಅವನ ಕಣ್ಣು ಗುಡ್ಡೆಯನ್ನೇ ನೋಡ್ತಾ ಇರುವಂತೆ ಭಾಸ ಆಗ್ತಾ ಇದೆ. ಆ ನೊಣ ಬಂದು ಕಣ್ಣು ಗುಡ್ಡೆಯ ಮೇಲೆ ನೋಡ್ತಾ ಇರುವ ಹಾಗೆ ಭಾಸ ಆಗ್ತಾ ಇದೆ. ಫ್ಯೂ, ಛೀ, ಥೂ ಅಂತೀವಲ್ಲ, ಅದೇ ಥರ ಒಂದು ಉದ್ಗಾರ ಇದು. ಫ್ಯೂ ಅಂತಂದು, ಏನಪ್ಪ ಇದು ಛೀ, ಇದು ನೊಣ ಬರ್ತಾ ಇದೆ ಅಂತ ಕವಿ ಅಂತ ಇದ್ದಾನೆ. ಇಟ್ ಈಸ್ ಫ್ಲೈಯಿಂಗ್ ಆಫ್ ಅಗೇನ್. ಆಮೇಲೆ ಬರ್ತದೆ ಮತ್ತು ತಕ್ಷಣ ಹೋಗ್ಬಿಡ್ತದೆ. ಫ್ಲೈಯಿಂಗ್ ಆಫ್ ಅಂದರೆ ಮತ್ತೆ ಬೇರೆ ಕಡೆ ಹಾರ್ಕೊಂಡು ಹೋಗ್ಬಿಡ್ತದೆ. ಇಟ್ ಈಸ್ ವಾಕಿಂಗ್ ಆನ್ ದ ಸೀಲಿಂಗ್. ಸೀಲಿಂಗ್ ಮೇಲೆ ಕೂಡ ಅದು ಹಾರಾಡ್ತಾ ಹೋಗ್ತಾ ಇದೆ. ಇಟ್ ಈಸ್ ಡ್ರೈವಿಂಗ್ ಮೀ ಇನ್ಸೇನ್. ಅವನು ತಲೆ ಕೆಟ್ಟುಬಿಟ್ಟಿದೆ ಆ ಕವಿಗೆ. ಅವನು ಹೇಳ್ತಾ ಇದ್ದಾನೆ, ಇಟ್ ಈಸ್ ಡ್ರೈವಿಂಗ್ ಮೀ ಇನ್ಸೇನ್. ನನ್ನನ್ನು ಹುಚ್ಚಿನನ್ನಾಗಿ ಮಾಡ್ತಾ ಇದೆ ಅದು ಅಂತ ಹೇಳ್ತಾನೆ. ಇಟ್ ಈಸ್ ಬಜ್ಜಿಂಗ್ ಆ್ಯಂಡ್ ಇಟ್ ಈಸ್ ಬಜ್ಜಿಂಗ್. ಏನು ಗುಯ್ ಅಂತ ಇದೆ ಇದು ನೊಣ ಅಂತ ಕವಿ ಅಂತಾನೆ. ಇಟ್ ಈಸ್ ಕಮಿಂಗ್ ನಿಯರ್ ಅಗೇನ್. ಇದು ಮತ್ತೆ ನನ್ನ ಹತ್ರ ಬಂತು. ಇಟ್ ಈಸ್ ಕಮಿಂಗ್ ನಿಯರ್ ಅಗೇನ್. ಮತ್ತೆ ನನ್ನ ಹತ್ರ ಬಂತಲ್ಲ. ಐ ವಿಲ್ ನೆವರ್ ಎವರ್ ಗೆಟ್ ಟು ಸ್ಲೀಪ್. ಇದು ನನಗೆ ಹೀಗಾಗ್ಬಿಡ್ತದೆ, ನಾನು ಎಂದಿಗೂ ಯಾವತ್ತಿಗೂ ನನಗೆ ನಿದ್ದೆ ಬರ್ದಂಗೆ ಆಗ್ಬಿಡ್ತದೆ. ಈ ನೊಣದಿಂದ ನನಗೆ ನಿದ್ದೆನೇ ಇಲ್ಲದ ಹಾಗೆ ಆಗಿದೆ ಅಂತಾನೆ ಕವಿ. ದಟ್ ಫ್ಲೈ ಈಸ್ ಸಚ್ ಎ ಪೇನ್. ಈ ನೊಣ ಅಷ್ಟೊಂದು ನೋವನ್ನು ಕೊಡ್ತಾ ಇದೆ ನನಗೆ ಅಂತ ಕವಿ ಹೇಳ್ತಾನೆ. ಇಟ್ ಈಸ್ ಬಜ್ಜಿಂಗ್ ರೌಂಡ್ ದ ಬೆಡ್ ಪೋಸ್ಟ್. ಇದು ಈ ಹಾಸಿಗೆ ಸುತ್ತ ಇದು ಹಾಗೆ ಸುತ್ತಾನೆ ಇದೆ. ಇಟ್ ಈಸ್ ವಾಕಿಂಗ್ ಆನ್ ದ ಫ್ಲೋರ್. ಮತ್ತೆ ಕೆಳಗಡೆ ನೆಲದ ಮೇಲೆ ಕೂಡ ನಡೆದಾಡ್ತಾ ಇದೆ ಅಂತ ಹೇಳ್ತಾನೆ. ಇಟ್ ಈಸ್ ಫ್ಲೈಯಿಂಗ್ ರೌಂಡ್ ಮೈ ಟಾಯ್ಸ್ ಆ್ಯಂಡ್. ಇದು ಮತ್ತೆ ನನ್ನ ಆಟದ ಸಾಮಾನುಗಳ ಮೇಲೆ ಕೂಡ ಹಾರಾಡ್ತಾ ಇದೆ. ಆ್ಯಂಡ್ ಎಸ್, ಮತ್ತೆ ಹೇಳ್ತಾನೆ, ಹೌದು, ಇಟ್ ಈಸ್ ಬಜ್ಜಿಂಗ್ ಆನ್ ದ ಡೋರ್. ಇದು ಮತ್ತೆ ಬಾಗಿಲ ಮೇಲೆ ಕೂಡ ಗುಯ್ ಅಂತ ಹಾರಾಡ್ತಾ ಇದೆಯಲ್ಲ ಅಂತ ಕವಿ ಹೇಳ್ತಾನೆ. ಫ್ಲೈಸ್ ಬಜ್ಡ್ ಆಫ್ ಆ್ಯಂಡ್ ಲೆಫ್ಟ್ ಮೀ. ಕಡೆಗೆ ಗುಯ್ ಅಂದು ಎಲ್ಲೋ ದೂರ ಹೋಯಿತು. ಆ್ಯಂಡ್ ಲೆಫ್ಟ್ ಮೀ, ನನ್ನನ್ನು ಬಿಟ್ಟು ಹೋಯಿತು. ಸೋ ನೌ ಐ ವಿಲ್ ಕ್ಲೋಸ್ ಮೈ ಐಸ್. ಈಗ ನಾನು ಕಣ್ಣನ್ನು ಮುಚ್ಚಿ ಮಲ್ಕೋತೀನಿ ಅಂತ ಹೇಳ್ತಾನೆ. ಸೋ ನೌ ಐ ವಿಲ್ ಕ್ಲೋಸ್ ಮೈ ಐಸ್ ಅಂತ ಹೇಳ್ತಾನೆ. ಬಟ್ ವೇಟ್, ಆದರೆ ತಡೀರಿ. ಡೂ ಐ ಹಿಯರ್ ಬಜ್ಜಿಂಗ್. ಮತ್ತೆ ಅವನಿಗೆ ಕೇಳಿದ ಹಾಗೆ ಆಗ್ತದೆ. ನನಗೆ ಮತ್ತೆ ಆ ಗುಯ್ ಅನ್ನೋ ಶಬ್ದ ಕೇಳ್ತಾ ಇದೆಯಾ? ಇಟ್ ಈಸ್ ಬ್ಯಾಕ್. ಮತ್ತೆ ಬಂದ್ಬಿಡ್ತಲ್ಲ ಮರಳಿ. ಸರ್ಪ್ರೈಸ್, ಏನು ಆಶ್ಚರ್ಯ, ಮತ್ತೆ ಈ ನೊಣ ಬಂತು ಅಂತ ಹೇಳ್ತಾನೆ ಕವಿ. ಯಾರು ಇದನ್ನು? ಟೋನಿ ಬ್ರ್ಯಾಡ್ಮನ್ ಅವರು ಈ ನೊಣದ ಕುರಿತು
ಈ ಕವಿತೆಯನ್ನು ಬರೆದಿದ್ದಾರೆ. ಬಹಳಷ್ಟು ಜನಕ್ಕೆ ಈ ನೊಣ ಈ ಅನುಭವ ಆಗಿರ್ತದೆ. ಅದನ್ನೇ ಕವಿ ಒಂದು ಕವಿತೆಯಾಗಿ ತುಂಬ ಸುಂದರವಾಗಿ ಬರೆದಿದ್ದಾರೆ ಈ ಕವಿತೆಯನ್ನು. ಇದು ಅತ್ಯಂತ ಎಲ್ಲರಿಗೂ ಆಗುವಂತಹ ಒಂದು ಅನುಭವ. ನೊಣ ಬಹಳ ಕಾಡಿಸ್ತಾ ಇರ್ತದೆ. ಅದಕ್ಕೆ ನಾವು ಏನು ಉಪಯೋಗ ಮಾಡಿದರೂ ಕೆಲವೊಮ್ಮೆ ಅದಕ್ಕೆ ನಾಟೋದೇನೇ ಇಲ್ಲ. ಹಾಗಾಗಿ ಕವಿಗೆ ಈ ನೊಣದ ಒಂದು ಕಾಟದಿಂದ ಕವಿ ಇದನ್ನು ಬರೀತಾರೆ. ಕವಿಯ ಬಗ್ಗೆ ಟೋನಿ ಬ್ರಾಡ್ಮನ್, ಬಾರ್ನ್ ಆನ್ 22 ಜನವರಿ 1954, 1954 ಜನವರಿ 22ರಂದು ಟೋನಿ ಬ್ರಾಡ್ಮನ್ ಜನನ ಆಯಿತು. ಈಸ್ ಆನ್ ಇಂಗ್ಲಿಷ್ ಪೊಯೆಟ್. ಇವರು ಇಂಗ್ಲಿಷ್ ಕವಿ. ಹಿ ಈಸ್ ಆನ್ ಆಥರ್ ಆಫ್ ಚಿಲ್ಡ್ರನ್ಸ್ ಬುಕ್. ಇವರು ಅನೇಕ ಮಕ್ಕಳ ಪುಸ್ತಕಗಳನ್ನು ಬರೆದಿದ್ದಾರೆ. ಆ್ಯಂಡ್ ಇಸ್ ಬೆಸ್ಟ್ ನೋನ್ ಫಾರ್ ದ ಡಿಲ್ಲಿ ದ ಡೈನೋಸಾರ್ ಸಿರೀಸ್. ಇವರ ಡಿಲ್ಲಿ ದ ಡೈನೋಸಾರ್ ಸಿರೀಸ್ ಅನ್ನೋದು ಅತ್ಯಂತ ಪ್ರಖ್ಯಾತ ಸರಣಿಯ ಒಂದು ಪುಸ್ತಕ. ಇಲ್ಲಿಗೆ ಈ ಪದ್ಯ ಮುಗಿಯಿತು.